ಎಷ್ಟು ಅಳ್ತಾ ಇತ್ತು ಅಮ್ಮಮ್ಮ ಅಂದರೆ ಲೈಫ್ ಲಾಂಗ್ ಇದು ಬಂದು ಪಾರ್ಟ್ 2 ನನ್ನ ಪ್ರೆಗ್ನೆನ್ಸಿ ಜರ್ನಿ ಆಗಿರುತ್ತೆ. ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಟ್ಟಿಗೆ 1 ಮಂತ್ ಆಗಿ 2 ಡೇಸ್ಗೆ ಡಿಸ್ಚಾರ್ಜ್ ಅಂತ ಹೇಳಿದರು. ನಾನು ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಇದ್ದರು. ನನ್ನ ಹಸ್ಬೆಂಡ್ ವರ್ಕ್ ಇತ್ತು. ಅವರು ಬಂದು ಹೋಗೋರು ಹಾಸ್ಪಿಟ್ಲಿಂದ ಮನೆಗೆ ಬಂದು ತಿರ್ಗಾ ಆಂಧ್ರಾಗೆ ಬಂದು ಈ ಥರ ಮಾಡೋರು. ಸೊ ಸರಿ ಅಂದ್ಬಿಟ್ಟು ಅದಾದಮೇಲೆ ಡಾಕ್ಟ್ರ್ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವತ್ತು ನೈಟ್ ಏನಾಯಿತು ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಅಳ್ತಾಯಿದ್ದ. ಹಾಲು ಕೊಟ್ಟರು, ಹಾಲು ಕುಡಿತಾಯಿಲ್ಲ, ಏನೂ ಇಲ್ಲ, ಸುಮ್ಮನೆ ಒಂದು 3 hours ಏನೋ ಕಂಟಿನ್ಯೂಸ್ ಆಗಿ ಅಳ್ತಾಯಿದ್ದ. ನಾವು ಡಾಕ್ಟರ್ಗೆ ಹೋಗಿ ಕನ್ಸಲ್ಟ್ ಮಾಡಿದ್ವಿ. ಸೊ ಅವರು ಸರಿ ನಾನು ಬಂದು ನೋಡ್ತೀನಿ ಅನ್ನೋರು. ಆಮೇಲೆ ಅವನಿಗೆ ಬೆನ್ನಲ್ಲೆಲ್ಲ ನೀರು ಏನೋ ಇದಾಗಿದೆ ಅಂದ್ಬಿಟ್ಟು ನೀರೆಲ್ಲ ತೆಗೆದ್ರು. ಸೊ ಅದಾಯಿತು. ಅದಾಗಿ ಇಲ್ಲ ನೀವು ಇನ್ನೂ 1 ವೀಕ್ ಇರಬೇಕಾಗುತ್ತೆ ಅಂತ ಹೇಳಿದ್ರು. ಸರಿ ಮತ್ತೆ 1 ವೀಕ್ ಅಂದ್ಬಿಟ್ಟು ಸರಿ ಪರವಾಗಿಲ್ಲ ಮಗು ಹುಷಾರಾದರೆ ಸಾಕು ಅಂತ ತಿರ್ಗಾ ನಾವು ಐಸಿಯುಲ್ಲೇ ಇದ್ರಿ. ನಾರ್ಮಲ್ ಬೆಡ್ಗೆ ಶಿಫ್ಟ್ ಮಾಡಿದ್ರು, ನಾರ್ಮಲ್ ವಾರ್ಡ್ಗೆ. ಮತ್ತೆ ಅವ್ನಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಯಿತು ಅಂತ ತಿರ್ಗಾ ಐಸಿಯುಗೆ ಹೋದ್ವಿ ನಾವು ನೆಕ್ಸ್ಟ್ ಡೇ. ಅದಾದಮೇಲೆ ಇನ್ನು ಎಲ್ಲ ಚೆಕಪ್ ಆಗಿ ಈ ಥರ ಮೆಡಿಸಿನ್ಸ್ ಎಲ್ಲ ಕೊಡ್ತೀವಿ, ಬಂದು ನೀವು ಚೆಕಪ್ ಮಾಡಿಸ್ಬೇಕಾಗುತ್ತೆ 15 days ಒನ್ಸ್ ಅಂದರು. ಸರಿ ಸರ್ ಮಾಡಿಸ್ತೀವಿ ಅಂದ್ಬಿಟ್ಟು ಫಸ್ಟು ಮನೆಗೆ ಹೋದರೆ ಸಾಕು ಮಗು ಅಂತ ಅಷ್ಟು ಭಯ ಆಗ್ಬಿಟ್ಟಿತ್ತು. ಯಾಕಂದರೆ ಎಷ್ಟು ಜನ ಮಕ್ಕಳು ನಮ್ಮ ಕಣ್ಮುಂದೆ ಸತ್ತೋಗಿದ್ದಾರೆ. ಅದನ್ನು ನೋಡಿ ನನಗೆ ಇನ್ನೂ ಭಯ ಆಗೋಗಿತ್ತು. ಸರಿ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಹೋಗಬೇಕು ನಾವು ಡಿಸ್ಚಾರ್ಜ್ ಆಗಿ. ಅಂದರೆ ಸೆಪ್ಟೆಂಬರು ಗಣೇಶ ಹಬ್ಬ ಇದ್ದಿದ್ದು, 9th ಮತ್ತು 10th ಗೌರಿ ಹಬ್ಬದ ದಿನ. ಅಂದರೆ ಇನ್ನೇನು ನೆಕ್ಸ್ಟ್ ಡೇ ಗೌರಿ ಹಬ್ಬ. ಇವತ್ತು ನೈಟ್ ತುಂಬಾ ಅಳ್ತಾಯಿದ್ದ, ಏನಕ್ಕಂತ ಗೊತ್ತಿಲ್ಲ. ಸರಿ ಅಂದ್ಬಿಟ್ಟು ಸುಧಾರಿಸಿ ಅತ್ತ ಓಡಾಡಿಸ್ಕೊಂಡು ಎದೆಗಳ ಮೇಲೆ ಹಾಕ್ಕೊಂಡು ಇದ್ವಿ ನಾವು. ಅಲ್ಲೂ ಕೂಡ ವೆಯ್ಟ್ ಚೆಕ್ ಮಾಡ್ತಾನೆ ಇದ್ರು. ವೆಯ್ಟ್ ಏನು ಅಷ್ಟು ಗೇನ್ ಆಗಿಲ್ಲ, ಅವನು 2.8 ಲಾಸ್ಟ್ ಗೇನ್ ಆಗಿದ್ದವನು. ಸರಿ ಅಂದ್ಬಿಟ್ಟು ಇದು ಮಾಡಿ ನೆಕ್ಸ್ಟ್ ಡೇ ಇನ್ನು ಹೋಗ್ಬೇಕು. ಅವತ್ತು ತುಂಬ ಅಳ್ತಾ ಇದ್ನ. ಸರಿ ಅಂದ್ಬಿಟ್ಟು ಸುಧಾರಿಸಿ ಮಲಗಿಸಿದ್ದೆ. ಅವರು ನಿಮ್ಗೆ ಗೊತ್ತಿರೋಂಗೆ ಐಸಿಯುಲ್ಲಿ ಯಾರನ್ನ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಫಿಂಗರ್ಗೆ ಹಾಕಿರ್ತಾರೆ, ಇಲ್ಲಾಂದರೆ ಕಾಲು ಉಗುರಿಗೆ ಹಾಕಿರ್ತಾರೆ. ಅಂದರೆ ಅಲ್ಲೆಲ್ಲ ಚೆಕ್ ಮಾಡೋಕ್ಕೆ ಬಿ ಪಿ ನಾರ್ಮಲ್ ಇದೆಯಾ ಏನು ಅಂತ. ಸೊ ಉಸಿರಾಟಕ್ಕೆ ಅವೆಲ್ಲ. ಸೊ ನನ್ನ ಮಗನ ಕೂಡ ಅದೇ ಥರ ಹಾಕಿದ್ರು. ಅವ್ನು ಯಾವಾಗೂ ಒದ್ದಿ ಇಕ್ತಾಯಿದ್ದ, ಕೈಗೆ ಹಾಕಿದ್ರು ಕಾಲು ಹಾಕಿದ್ರು. ಸೊ ಅದು ಆವಾಗ ಸೌಂಡ್ ಬರುತ್ತೆ, ಪಿ ಅಂತ. ಸೊ ಅವತ್ತು ದಿನ ನಾನು ಮಲಗಿಸಿ ಅವನ ಪಕ್ಕನೇ ಮಲಗಿದ್ದೆ. ಮಮ್ಮಿಗೆ ಹೇಳಿ ಹೋದೆ ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ. ಸೊ ಹೋಗಿ ಬಂದೆ. ಅದು ಬಡ್ಕೊತಾ ಇತ್ತು. ನೋಡಿ ಇವನು ಎದ್ಬಿಟ್ಟಿದ್ದಾನೇನೋ ಅಂದ್ಬಿಟ್ಟು ಹೋಗಿ ಹಾಕ್ತಾಯಿದ್ದೀನಿ. ಏನೂ ಬರ್ತಾಯಿಲ್ಲ, ಫುಲ್ಲು ಬ್ಲ್ಯಾಂಕ್ ಲೈನ್ ಬರುತ್ತಲ್ಲ ಆ ಥರ ಬರ್ತಾಯಿದೆ. ನಂಗೆ ಭಯ ಆಗೋಯ್ತು. ಅವನ್ನ ಎಬ್ಬರಿಸಿದ್ರು ಏನೂ ರಿಯಾಕ್ಟ್ ಮಾಡ್ತಾಯಿಲ್ಲ ಮಗು. ಸರಿ ಅಂದ್ಬಿಟ್ಟು ಸಿಸ್ಟರ್ ಅಲ್ಲೇ ಇದ್ದರು. ಸೊ ಸಿಸ್ಟರ್ಗೆ ಹೋಗಿ ನಾನು ಹೇಳ್ದೆ ಈ ಥರ ಆಗ್ತಾಯಿದೆ ಮಗು, ಇನ್ನೂ ಅದು ಬರ್ತಾಯಿಲ್ಲ, ಮಗು ಕೂಡ ಏನೂ ಎದ್ದೇಳ್ತಾ ಇಲ್ಲ ಅಂತ. ಸೊ ಅಲ್ಲಿ ಹೋದ್ಮೇಲೆ ಡಾಕ್ಟರ್ಸ್ ಎಲ್ಲ ಬಂದರು, ಎಲ್ಲ ಚೆಕ್ ಮಾಡಿ. ಸೊ ಅವ್ರ ಹಾರ್ಟ್ಗೆ ಈ ಥರ ಪ್ರೆಷರ್ ಮಾಡಿ ಎಲ್ಲ ನೋಡಿದ್ರು. ಸೊ ಹೇಳಿದ್ರು ಇಲ್ಲ ಮಗು ಇಲ್ಲ ಇನ್ನು ಅಂತ. ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ. ಎಷ್ಟೊತ್ತಂದರೆ 1 ಗಂಟೆ ರಾತ್ರಿ ಅದು. ಸೊ 1 ಗಂಟೆ ರಾತ್ರಿಯಲ್ಲಿ ನಾನು ಅಪ್ಪಗೆ ಫೋನ್ ಮಾಡಿ ಈ ಥರ ಆಗಿದೆ ಅಂತ ಹೇಳಿದೆ. ನನ್ನ ಹಸ್ಬೆಂಡ್ಗೆ ಹೇಳೋಕ್ಕೂ ಧೈರ್ಯ ಇಲ್ಲ. ಸೊ ನಮ್ಮ ಮಮ್ಮಿ ನಾನು ಇಬ್ಬರೇ ಇದ್ದಿದ್ದು. ನಮ್ಮ ಡ್ಯಾಡಿ ಹೋಗಿ ಬರ್ತೀನಿ ಅಂದರು. ಸೊ ನಾನು ಹೇಳಿದೆ ಹೋಗು ಅಂತ. ಸೊ ನಮ್ಮ ಡ್ಯಾಡಿನ ಅವನು ಲಾಸ್ಟ್ ಮಾತಾಡಿಸಿದ್ದವನು. ಹೇಳ್ಬೇಕಂದ್ರೆ ನಮ್ಮ ಡ್ಯಾಡಿ ಹೋದ್ಮೇಲೆ ಅವ್ನು ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಅದಾಯಿತು. ಅದಾದಮೇಲೆ ನಾ ಈ ಥರ ಫೋನ್ ಮಾಡಿ ನಮ್ಮ ಡ್ಯಾಡಿಗೆ ಹೇಳಿದೆ ಇನ್ನು ಮಗು ಇಲ್ಲ ಅಂತ. ಸೊ ಅವರು ಇಮ್ಮಿಡಿಯೇಟ್ಲಿ ಬಂದಾದಮೇಲೆ ಅವನಿಗೆ ಅಂದರೆ ಬಾಡಿ ಏನು ಇದಾಗ್ಬಿಡುತ್ತಲ್ಲ, ಗ್ರೀನ್ ಕಲರ್ ಬರುತ್ತಲ್ಲ ತೀರೋದ್ಮೇಲೆ. ಸೊ ಆ ಥರ ಬರಬಾರ್ದು ಅಂತ ಅವರು ಆಕ್ಸಿಜನ್ನು ಪ್ರತಿಯೊಂದು ಹಾಕಿದರು. ನಮ್ಮ ಮನೇಲಿ ಎಲ್ಲರೂ ಬಂದರು. ಬಂದಾದಮೇಲೆ 5 o'clock ಎಲ್ಲ ನಾವು ಮಗು ಎತ್ಕೊಂಬಂದು ಇನ್ನು ನಮ್ಮ ಬೆಂಗಳೂರಲ್ಲೇ ಅವ್ನಿಗೆ ಏನೇನು ಕಾರ್ಯ ಮಾಡಬೇಕು ನಮ್ಮ ಹಸ್ಬೆಂಡು ಬಂದರು. ಸೊ ಎಲ್ಲ ಕಾರ್ಯ ಮಾಡಿ ಬಂದ್ವಿ. ಏನು ಅರ್ಥ ಆಗಿತ್ತು ಅಂದರೆ ದೇವ್ರನ್ನ ನಾವು ಕೇಳಿನಂದ್ರೂ ಕೊಡ್ತಾನೆ, ಬಟ್ ಅಷ್ಟೇ ನೋವು ಕೊಡ್ತಾನೆ. ನಾನು ಹಣೆ ಬರದಲ್ಲಿ ಹಂಗಿತ್ತೇನೋ. ಬಟ್ ಏನಂದರೆ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೇ ಪ್ರೆಗ್ನೆಂಟ್ ಆಗಲಿ ಪ್ಲೀಸ್ ಡಾಕ್ಟರ್ ಏನು ಮೆಡಿಸಿನ್ ಕೊಡ್ತಾರೋ ಅದನ್ನು ಕೇಳಿ ಏನಕ್ಕೆ ಕೊಡ್ತಾರೆ ಅಂತ. ಹಾಗೆ ನೀವು ಓನ್ ಟ್ಯಾಬ್ಲೆಟ್ಸ್ ಏನು ತೊಗೊಳಕ್ಕೆ ಹೋಗಬೇಡಿ. ತುಂಬ ಕೇರ್ಫುಲ್ಲಾಗಿರ್ರಿ. ಒಂದು ಚೂರು ಇದಾದರೂ ಮತ್ತು ಲೈಫ್ ಲಾಂಗ್ ನಾವೇ ನೋವು ಅನುಭವಿಸ್ಬೇಕಾಗುತ್ತೆ. ಅಷ್ಟು ನಾನು ಹೇಳೋಕ್ಕೆ ಇಷ್ಟಪಡೋದು. ಇದು ನನ್ನ ಪ್ರೆಗ್ನೆನ್ಸಿ ಜರ್ನಿ. ಬಟ್ ಇವಾಗ ಏನಂದರೆ ಧೃತಿ ಇದ್ದಾಳಲ್ಲ, ಅದೇ ಹೇಳ್ತಾ ಇರ್ತೀನಲ್ವ, ನೀವು ನೋಡಿರ್ಬೋದು ನನ್ನ ಲಾಗ್ಸಲ್ಲಿ. ಸೊ ದೇವರು ಒಂದು ಕಿತ್ಕೊಂಡ್ರೆ ಇನ್ನೊಂದು ಚೆನ್ನಾಗಿರೋದೇ ಕೊಡ್ತಾನೆ ಅಂತ. ಸೊ ಧೃತಿನ ನಾನು ಕೊಟ್ಟಿದ್ದಾನೆ ಗಿಫ್ಟಾಗೆ. ಅಷ್ಟೇ ಸಾಕು, ಅವಳು ಚೆನ್ನಾಗಿದ್ದರೆ ಸಾಕು. ಸೊ ಅದಾದಮೇಲಂತೂ ನಾನು ಸಿಕ್ಕಾಬಟ್ಟೆ ಡಿಪ್ರೆಷನ್ ಅಂತಲೇ ಹೇಳ್ಬೋದು. ಎಲ್ಲೋದ್ರೂ ಅವನೇ ಕಾಣಿಸೋನು ಆ ಥರ.
ಒಂದು 6 ಮಂತ್ಸ್ ನಮ್ಮ ಮಮ್ಮಿ ಮನೇಲೇ ಇದ್ದೆ. ಮತ್ತು ನನ್ನ ಹಸ್ಬೆಂಡ್ ಮನೆಗೆ ಬಂದಿದ್ದು. ಸೊ ಅವರು ಮಾಡಿದ್ದು ಏನು ಮೇನ್ ತಪ್ಪು ಅಂದರೆ ಡಾಕ್ಟರು, ಸೊ ಅವ್ರು ಸ್ಕ್ಯಾನಿಂಗ್ ಮಾಡೋವಾಗ ಹೇಳ್ಬೇಕಿತ್ತು, ಇಲ್ಲ ಈ ಥರ ಪ್ರಾಬ್ಲಮ್ ಇದೆ ಅಂತ. ಸೊ ನಾವು ಅವಾಗ ಅಬಾರ್ಟ್ ಆದರೂ ಮಾಡ್ಕೊತಾ ಇದ್ವಿ. ಸೊ ಅದನ್ನೂ ಹೇಳಿಲ್ಲ ಅವರು. ಮತ್ತು ಮಗು ಹುಟ್ಟಿದ್ಮೇಲೆ ಅವ್ನಿಗೇನು ಇಲ್ಲ ಅಂತ ಹೇಳಿ ನಮ್ಮ ಕೈ ಕೊಟ್ಟರು. ಡಾಕ್ಟ್ರಿಗೆ ಹಂಗೆ ಹೇಳಿದ್ರೆ, ಇನ್ನು ಮಾಮೂಲಿ ಜನ ಏನೂ ಇಲ್ಲ ಬಿಡು ಮಗು ಚೆನ್ನಾಗಿದೆ ಅಂತ ಎತ್ಕೊಂಬರ್ತಾರಲ್ವಾ. ಸೊ ನೀವು ಯಾವುದೇ ಡಾಕ್ಟರ್ನ ಫಸ್ಟು ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾದಮೇಲೆ ಸೊ ನೀವು ತಿಳ್ಕೊಬೇಕು ಆ ಡಾಕ್ಟರ್ ಬಗ್ಗೆ, ಅವ್ರು ಯಾವ ಥರ ಟ್ರೀಟ್ ಮಾಡ್ತಾರೆ, ಅಲ್ಲಿ ಏನೇನು ಪ್ಯಾಕೇಜ್ ಇದೆ ಪ್ರತಿಯೊಂದು ತಿಳ್ಕೊಂಡು ದಯವಿಟ್ಟು ಅಲ್ಲೋಗಿ ಟೆಸ್ಟ್ ಮಾಡಿಸಿ. ಇಲ್ಲ ಟೆಸ್ಟ್ ಮಾಡಿಸಿ ಬೇರೆ ಕಡೆ ಡೆಲಿವರಿ ಮಾಡ್ಕೊತೀನಿ ಅಂದರೆ ಪ್ಲೀಸ್ ಅಲ್ಲೂ ಕೂಡ ಎನ್ಕ್ವೈರಿ ಮಾಡಿ. ಪ್ಲೀಸ್ ಈ ಥರ ಯಾರು ಮಾಡ್ಕೊಳಕ್ಕೆ ಹೋಗಬೇಡಿ. ನಂತರ ನಮಗೆ ಗೊತ್ತೇ ಇರಲಿಲ್ಲ ಈ ಥರ ಎಲ್ಲ ಇರುತ್ತೆ ಅಂತ. ಸೊ ದಯವಿಟ್ಟು ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡೋದು. ಡಾಕ್ಟರ್ ಕೊಡ್ತಾರೆ ನಾವು ಮೆಡಿಸನ್ ತಿನ್ನೋಣ ಆ ಥರ ಏನೂ ಅಂದ್ಕೊಳಕ್ಕೆ ಹೋಗ್ಬೇಡಿ. ಕೇಳಿ ಏನಕ್ಕೆ ಕೊಡ್ತಾರೆ ಅಂತ. ನಂತರ ಎಲ್ಲ ಸುಮ್ಮನೆ ತಿಂದು ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಸೊ ಟ್ಯಾಬ್ಲೆಟ್ಸ್ ಕೂಡ ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ. ಸೊ ದಯವಿಟ್ಟು ಕ್ವಶನ್ ಮಾಡಿ, ಏನೂ ಆಗಲ್ಲ. ನೀವು ತಿಳ್ಕೊಂಡ್ರೆ ಇನ್ನೂ ನಿಮಗೆ ಒಳ್ಳೆಯದಲ್ವಾ. ಸೊ ನನ್ನ ಪ್ರೆಗ್ನೆನ್ಸಿ ಜರ್ನಿ ಇದಾಗಿತ್ತು, ಅಂದರೆ ನನ್ನ ಮಗಂದು. ಸೊ ಇವಾಗ ನನ್ನ ಮಗ ನನ್ನ ಜೊತೆ ಇಲ್ಲ. ಸೊ ಅವ್ನು ತೀರೋಗಿ 3 ವರ್ಷ ಆಗ್ತಾ ಬಂತು. ಪರವಾಗಿಲ್ಲ, ಈಗ ನನ್ನ ಜೊತೆ ನನ್ನ ಧೃತಿ ಇದ್ದಾಳೆ, ಸಾಕು. ಇಷ್ಟೇ ನನ್ನ ಪ್ರೆಗ್ನೆನ್ಸಿ ಜರ್ನಿ. ಸೊ ಈ ವಿಷಯ ನಿಮಗೆ ತುಂಬ ದಿನದಿಂದ ಹೇಳ್ಬೇಕಂತ ಅಂದ್ಕೊಂಡೆ, ಬಟ್ ಆಗ್ತಾರಿಲ್ಲ, ಗಟ್ಟಿ ಮನ್ಸು ಮಾಡಿ ಹೇಳಿದ್ದೀನಿ. ಸೊ ನಿಮಗೂ ಇದರಲ್ಲಿ ಯೂಸ್ಫುಲ್ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಧೃತಿ ಪ್ರೆಗ್ನೆನ್ಸಿ ಜರ್ನಿ ನೆಕ್ಸ್ಟ್ ಇನ್ನೊಂದು ಲಾಗಲ್ಲಿ ಹೇಳ್ತೀನಿ. ಯಾರಾದರೂ ಮಕ್ಕಳೇ, ಅದಕ್ಕೋಸ್ಕರ ನಾನು ಈ ವಿಡಿಯೋ ವಿಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನಗಾಗಿದ್ದು ಬೇರೆಯವ್ರಿಗೆ ಆಗಬಾರ್ದು ಅಂತ. ಯಾಕಂದರೆ ಒಂದು ಮಗುಗೆ ಜನ್ಮ ಕೊಡಬೇಕಾದ್ರೆ ಒಂದು ಹೆಣ್ಣು ಸತ್ತು ಹುಟ್ಟು ಬರ್ತಾಳೆ, ಅದೆಲ್ಲರಿಗೂ ಗೊತ್ತಿರೋದೆ. ನಾರ್ಮಲ್ ಆಗಲಿ ಸಿಸರಿನ್ ಆಗಲಿ, ನಾರ್ಮಲ್ ಆದರೆ ಅಲ್ಲೇ ನೋವು ತಿಂತಾಳೆ, ಸಿಸರಿನ್ ಆದರೆ ಲೈಫ್ ಲಾಂಗ್ ನೋವು ತಿಂತಾಳೆ, ಅಷ್ಟೇ ಡಿಫ್ರೆನ್ಸು. ಸೊ ಫ್ರೆಂಡ್ಸ್, ಇನ್ನೊಂದು ಧೃತಿ ಪ್ರೆಗ್ನೆನ್ಸಿ ಜರ್ನಿ ಸೊ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಓಕೆ, ಅವ್ನು ತೀರೋದ್ಮೇಲೆ ಅಂತೂ ನನ್ನ ಮನೆಗೆ ಬಂದಾಗ ನಾನೇನಕ್ಕೆ ಇರಬೇಕು, ಅವನೇ ಇಲ್ಲ ಇನ್ನೇನಕ್ಕೆ ನಾನು ಅಂತ. ಸೊ ನಾನು ಸೂಸೈಡ್ ಮಾಡ್ಕೊಳೋ ಥರ ಅನಿಸಿತ್ತು. ಬಟ್ ನನ್ನ ಹಸ್ಬೆಂಡು ತುಂಬಾ ಧೈರ್ಯ ಕೊಟ್ಟ. ಹೇಳ್ಬೇಕಂದ್ರೆ ಅವ್ರು ಹೇಳಿದ ಒಂದೇ ಮಾತು ಏನಂದರೆ, ಮಕ್ಕಳಾಗುತ್ತೆ ಆಗಲ್ಲ ಅಂತೇನಿಲ್ಲ ಅಲ್ವಾ, ಯಾಕೆ ಈ ಥರ ಎಲ್ಲ ಡಿಸಿಷನ್ ತೊಗೊತೀಯ, ನನಗೆ ನೀನು ಬೇಕು, ನೀನೇ ಈ ಥರ ಆದರೆ ನಾನು ಎಲ್ಲಿ ಹೋಗಲಿ ಅಂತ ಹೇಳಿದ್ರು. ಸೊ ಆ ಒಂದು ಮಾತು ಕಟ್ಟಿದ್ದು ಲೈಫ್ ಈಗ ಇಲ್ಲಿಗೆ ಬಂದಿದೆ. ಸೊ ಆದಿ ಎದ್ಬಿಟ್ಲು, ಇವಳೇ ನನಗೆಲ್ಲ. ಈಗ ಏನು ಹೇಳ್ಬೇಕು ಗೊತ್ತಾಗ್ತಾಯಿಲ್ಲ. ಅಂದರೆ ಏನಂದರೆ, ನಿಮಗೆ ಇವಾಗ ಡೆಲಿವರಿ ಆಗಿರುತ್ತೆ, ನಂತರ ಯಾರಿಗಾದ್ರೂ ಡಾಕ್ಟರ್ ಹೇಳಿರ್ತಾರಲ್ವಾ, ಸೊ ಮಗುಗೇನು ಪ್ರಾಬ್ಲಮ್ ಇಲ್ಲ ಅಂತ, ಅಂದರೆ ಏನು ಚೆಕ್ ಮಾಡ್ದಿರಾನೆ ಆ ಥರ ಹೇಳಿದರೆ ಪ್ಲೀಸ್ ಹೋಗಿ. ನಿಮ್ಗೆ ಆ ಥರ ಏನಾದರೂ ಡೌಟ್ ಇದೆ ಅಂತ ಅನಿಸಿದ್ರೆ ಇನ್ನೊಬ್ಬರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ, ಮಕ್ಕಳು ಡಾಕ್ಟರ್ ಇರ್ತಾರಲ್ಲ, ಸೊ ಅವ್ರ ಹತ್ರ ಹೋಗಿ ಚೆಕ್ ಮಾಡಿಸಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಾಗುತ್ತೆ. ಸ್ಪೆಷಲಿಸ್ಟ್ ಆಗಲಿ, ನಿಮ್ಗೆ ಗೊತ್ತಿರೋರು, ಅವ್ರು ತುಂಬ ಚೆನ್ನಾಗಿ ನೋಡ್ತಾರೆ ಅನ್ನೋರ ಹತ್ರ ಹೋಗಿ ಪ್ಲೀಸ್ ಚೆಕ್ಔಟ್ ಮಾಡಿಸಿ. ಆಗ ನಿಮಗೆ ಗೊತ್ತಾಗುತ್ತೆ ಪ್ರಾಬ್ಲಮ್ಮು. ನಂತರ ಯಾರು ಮಗುನ ಲಾಸ್ ಮಾಡ್ಕೊಳಕ್ಕೆ ಯಾರೂ ಇಷ್ಟಪಡಲ್ಲ, ನಾವು ಇಷ್ಟಪಡಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಆ ಥರ ಆಗೋಗಿದೆ. ಹೇಳ್ತಾರಲ್ಲ ಫ್ರೆಂಡ್ಸ್, ಏನಂತ ಅಂದರೆ ಸಾಯಕ್ಕೆ ಮುಂಚೆ ಅವ್ರಿಗೆ ಗೊತ್ತಾಗುತ್ತೆ ಅಂತ. ಸೊ ನನ್ನ ಮಗನಿಗೂ ಏನೋ ಗೊತ್ತಾಗಿರಬೇಕು. ಅವ್ನ ಹತ್ರ ಫೀಡಿಂಗ್ ತೊಗೊಂಡು ಆದಮೇಲೆ ಅವನು ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದು. ಮಲಗು ಅಂದರೆ ಮಲಗ್ತಾರಿಲ್ಲ, ಅವಾಗೇ ತುಂಬ ಅಳ್ತಾಯಿದ್ದೆ. ಒಂದು 3 hours ಅಂತ ಹೇಳಿದ್ನಲ್ಲ. ಸೊ ಮೇ ಬಿ ಅವ್ನಿಗೆ ಗೊತ್ತಿತ್ತೇನೋ ನಾನು ಮಲಗದೆ ಎದ್ದೇಳಲ್ಲ ಅಂತ. ಸೊ ಅದಕ್ಕೆ ಅವನು ಅವತ್ತು ಅಷ್ಟು ಹತ್ತಿದ್ದೇನೋ ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಕು ಅಂತ. ಬಟ್ ನನಗೆ ಅವನು ಡೆತ್ ಆಗಿ ಎಷ್ಟೋ ದಿನಕ್ಕೆ ರಿಯಲೈಸ್ ಆಗಿದ್ದು. ಅವ್ನು ಸತ್ತ ಕೂಡ, ಈಗ ಸತ್ತಿದ್ದವ್ರಿಗೆ ಬಿಳೆ ಬಟ್ಟೆ ಆ ಥರ ಹೊಸ ಬಟ್ಟೆ ಹಾಕಿ ಇದು ಮಾಡ್ತಾರಲ್ಲ, ಅವನಿಗೆ ಬಿಳೆ ಬಟ್ಟೆ ಸುತ್ತಿ ನಾಮ ಇಕ್ಕಿದ್ದಾರೆ. ನಿಜ ಅವ್ನು ಸತ್ತಂಗೆ ಇಲ್ಲ, ಕಣ್ಣು ಮುಂದೆನೇ ಇದ್ದರೆ. ಇವಾಗ ಕೂಡ ಅಷ್ಟೇ, ಅವನಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದ. ಏನು ಮಾಡೋಕ್ಕಾಗಲ್ಲ. ಸೊ ದೇವ್ರು ಈ ಥರ ಎಲ್ಲ ಇಂಟು ಕೊಡ್ತಾನಂತ ನನಗೆ ಅವನು ಸತ್ತ ಆದಮೇಲೆ ಗೊತ್ತಾಗಿದ್ದು. ಪರವಾಗಿಲ್ಲ. ಸೊ ಅದಕ್ಕೆ ನಾವು ಅಷ್ಟು ಹೇಳ್ತಾ ಇತ್ತು, ಅಮ್ಮ ಮಲಗಿಸ್ಬೇಡ, ನಾನು ಮಲಗಿಸಿದ್ರೆ ನನಗೆ ಎದ್ದೇಳಲ್ಲ ಅಂತ. ಅದಕ್ಕೇನೋ ಅವನು ತುಂಬ ಅವತ್ತು ಅಷ್ಟೇನಾಗಿದ್ದಾನೆ, ಅವನು ಅಷ್ಟೇ ಹತ್ತಿದ್ದಾನೆ.
ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಹೋಗಿ ಕನ್ಸಲ್ಟ್ ಮಾಡಿ ನಿಮ್ಮ ಡಾಕ್ಟರ್ಗೆ. ಮನೇಲೇ ಇರೋಕ್ಕೆ ಹೋಗಬೇಡಿ. ಏನೇ ಡೌಟ್ ಇದ್ದರೂ ಕ್ಲಿಯರ್ ಮಾಡ್ಕೊಳ್ಳಿ. ಯಾಕಂದರೆ ಅಯ್ಯೋ ಡಾಕ್ಟರ್ ಕೇಳಿದ್ರೆ ಏನಂತಾರೋ, ಅಯ್ಯೋ ನಮ್ಮ ಬಗ್ಗೆ ತಪ್ಪು ತಿಳ್ಕೊತಾರೋ, ಏನು ಅನ್ಕೊತಾರೋ ಅಂತ ಇದ್ದರೆ ಸೊ ನಿಮ್ಮ ಲೈಫು ರಿಸ್ಕಲ್ಲಿರುತ್ತೆ, ನಿಮ್ಮ ಮಗು ಲೈಫು ರಿಸ್ಕಲ್ಲಿರುತ್ತೆ. ಸೊ ನಿಮ್ಗೆ ಏನೇ ಡೌಟ್ ಇದ್ದರೂ ದಯವಿಟ್ಟು ಹೋಗಿ ಡಾಕ್ಟರ್ನ ಕೇಳಿ, ಪ್ರಶ್ನೆ ಮಾಡಿ. ಏನೂ ಅದಲ್ಲಿ ಇದಾಗಲ್ಲ. ಯಾಕಂದರೆ ನಿಮ್ಮ ಮಗು ನೀವು ಚೆನ್ನಾಗಿರ್ಬೇಕಂದ್ರೆ ಸೊ ನೀವು ಮಾಡಲೇಬೇಕಾಗುತ್ತೆ. ಎಲ್ಲ ಡಾಕ್ಟರ್ ಅದೇ ಥರ ಇರಲ್ಲ, ಕೆಲವು ಡಾಕ್ಟರ್ ಮಾತ್ರ ಆ ಥರ ಇರ್ತಾರೆ. ಸೊ ಕಾಸ್ಗೋಸ್ಕರ ಆಸೆ ಬಿಟ್ಟು ಎಲ್ಲ ಡಾಕ್ಟರು ಆ ಥರ ಇರೋಲ್ಲ. ನಾನು ಎಲ್ಲ ಡಾಕ್ಟರ್ಗೂ ಹೇಳ್ತಾ ಇಲ್ಲ. ಸೊ ದಯವಿಟ್ಟು ನಿಮ್ಗೆ ಏನೇ ಇದ್ದರೂ ಕೇಳಿ. ಸೊ ಕೇಳಿ ನಿಮಗೆ ಆ ಡೌಟ್ಸ್ನ ಅಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಪ್ಲೀಸ್ ಹೋಗಿ ಚೆಕ್ ಮಾಡಿಸಿ, ಆಗ ಪ್ರಾಬ್ಲಮ್ ಏನು ಅಂತ ಗೊತ್ತಾಗುತ್ತೆ. ಮನೆಗೆ ಕೂತ್ಕೊಂಡೆ ಏನೂ ಇಲ್ಲ ಬಿಡು ಮಗು ಆಗ್ತಾನೆ, ಫೀಡಿಂಗ್ ತೊಗೊಂಡ್ರೆ ದಪ್ಪ ಆಗ್ತಾನೆ ಆ ಥರ ಎಲ್ಲ ಅನ್ಕೊಳಕ್ಕೆ ಹೋಗ್ಬಿಡಿ. ದಪ್ಪ ಅಂತಲೇ ಅಲ್ಲ, ಆ್ಯಕ್ಟಿವ್ ಆಗಿರ್ತಾರೆ ಏನು ಅನ್ನೋದನ್ನ ಸೊ ನೀವು ಗೆಸ್ ಮಾಡಬೇಕು, ನೋಡ್ಕೊಬೇಕು, ಹುಷಾರಾಗಿ ನೋಡ್ಕೊಳ್ಳಿ ಮಕ್ಕಳನ್ನ ಅಷ್ಟೇ. ಸೊ ಈ ವಿಡಿಯೋ ನಾನು ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಪಾರ್ಟ್ 2 ಅಂದರೆ ನನ್ನ ಮಗಳು ಜರ್ನಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಓಕೆನಾ? ಜ್ಯೋತಿ ಪ್ರೆಗ್ನೆನ್ಸಿ ಜರ್ನಿನ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ಸೊ ಈ ವಿಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನನಗಾಗಿದ್ದು ಬೇರೆಯವ್ರಿಗೆ ಆಗಬಾರ್ದು ಅಂತ. ಯಾಕಂದರೆ ಒಂದು ಮಗು ಜನ್ಮ ಕೊಡಬೇಕಾದ್ರೆ ಒಂದು ಹೆಣ್ಣು ಸತ್ತು ಹುಟ್ಟು ಬರ್ತಾಳೆ, ಅದೆಲ್ಲರಿಗೂ ಗೊತ್ತಿರೋದೆ. ನಾರ್ಮಲ್ ಆಗಲಿ ಸಿಸರಿನ್ ಆಗಲಿ, ನಾರ್ಮಲ್ ಆದರೆ ಅಲ್ಲೇ ನೋವು ತಿಂತಾಳೆ, ಸಿಸರಿನ್ ಆದರೆ ಲೈಫ್ ಲಾಂಗ್ ನೋವು ತಿಂತಾಳೆ, ಅಷ್ಟೇ ಡಿಫ್ರೆನ್ಸು. ಸೊ ಫ್ರೆಂಡ್ಸ್, ಇನ್ನೊಂದು ಜ್ಯೋತಿ ಪ್ರೆಗ್ನೆನ್ಸಿ ಜರ್ನಿ ಸೊ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್.